ಕೆಲಸನ ಮಾಡ್ತಿದ್ರಿ, ಅದು ಸೇಡ್ಗೋಸ್ಕರ ಈ ರೀತಿ ಆಗ್ತದೆ ಅಂತೇಳಿ ಒಂದಷ್ಟು ಆರೋಪವನ್ನು ಕೂಡ ಮಾಡಿದ್ರು. ಅದನ್ನೇ ಹೆಣ್ಣು ಇಲ್ಲ, ಕರೆಕ್ಟ್ ಇದೆ. ಅಂದ್ರೆ ನಾನು ಇವರಿಗೆ ಲಾಸ್ಟ್ ನೋಡಿರೋದು ಬಳ್ಳಾರಿಯಲ್ಲಿ ಇವರು ಅರೆಸ್ಟ್. ನಾನು ಯಾವತ್ತು ಪೋಸ್ಟಿಂಗ್ ನಂದು ಫಸ್ಟ್ ಡೇ ಅವತ್ತು ಅವ್ರ ಅರೆಸ್ಟ್. ಅವ್ರು ಹೋದ ಮೇಲೆ ಆಗಿರುವ ರೈಟ್ಸ್ ಅನ್ನು ನಾವೇ ಕಂಟ್ರೋಲ್ ಮಾಡಿದ್ವಿ. ಅದಾದ ಮೇಲೆ CBI ಎಲ್ಲ ಇನ್ವೆಸ್ಟಿಗೇಷನ್ ನಾನೇ ಅಸಿಸ್ಟ್ ಮಾಡಿದೆ. ಅದಾದ ಮೇಲೆ ಈ ವ್ಯಕ್ತಿಯನ್ನು ನೋಡಿಲ್ಲ. ಆದ್ರೆ ಒಂದು ಮಾತ್ರ ಗೊತ್ತು, ಕರ್ನಾಟಕದ ಸಂಪತ್ತನ್ನು ಲೂಟಿ ಮಾಡಿ ಇಡೀ ಭಾರತದಲ್ಲಿ ಕರ್ನಾಟಕಕ್ಕೆ ಒಂಥರ ಕಲಂಕ ತಂದಿರುವ ಒಂದು ವ್ಯಕ್ತಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಇನ್ನೂ ಕೂಡ ಸಾವಿರಾರು ವಿಷಯಗಳಲ್ಲಿ ಅವರ ಹೆಸರಿದೆ. ಅಂತ ವ್ಯಕ್ತಿ ಕರ್ನಾಟಕದ ಸಂಪತ್ತನ್ನು ಲೂಟಿ ಹೊಡೆದು ಡಿಮಾನಿಟೈಸೇಷನ್ ನಾವೆಲ್ಲ ಲೈನಲ್ಲಿ ನಿಂತು ATM ದುಡ್ಡು ತಗೊಳ್ಳುವಾಗ 500 ಕೋಟಿಗೆ ಮದುವೆ ಮಾಡಿರೋ ವ್ಯಕ್ತಿ, ಜಡ್ಜಿಗಳಿಗೆ ಬಿಟ್ಟಿಲ್ಲ ಅವರನ್ನು ಇದು ಮಾಡಲಿಕ್ಕೆ ಹೊರಟಿರೋ ವ್ಯಕ್ತಿಯನ್ನು ಅವರು ಬಂದು ಇಂಥ ಆರೋಪಗಳು ಹೇಳುವುದು, ಬಹುಶಃ ಅವರಿಗೆ ಲೈಮ್ ಲೈಟ್ ಏನೋ ಸಿಗಬೇಕು, ಅಥವಾ ಬೇರೆ ಕಡೆಯಿಂದ ಅವ್ರಿಗೆ ಇನ್ಸ್ಟ್ರಕ್ಷನ್ ಬಂದಿದೆಯೋ, ಅಥವಾ ತಮಿಳುನಾಡು ಪಾಲಿಟಿಕ್ಸ್ ಅನ್ನು ಅವ್ರು ಇನ್ವಾಲ್ವ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ರು. ಅಲ್ಲಿ ಯಾರಿಗೆ ನಮ್ಮ ಗ್ರೋತ್ ಅನ್ನು ಇಷ್ಟ ಆಗದೆ ಯಾರು ಅಲ್ಲಿ ಫೇಲಿಯರ್ ಆಗಿ ಕೂತಿದ್ದಾರೆ ಅವರ ಒಂದು ಮಾತು ಮೇಲೆ ಇದು ನಡೀತಾ ಇದೆಯೋ ಅದು ನಾವು ನೋಡಬೇಕಾಗ್ತದೆ. ನನಗೆ ಬಹಳ ಸರ್ಪ್ರೈಸಿಂಗ್ ಆಗಿದೆ. ಯಾರ ಮಾತು ಸರ್ ಅದು? ಸರ್ ಯಾರ ಮಾತು ಕೇಳಿದಾರೆ ಅಂತ ಅನ್ಸುತ್ತೆ ನಿಮಗೆ? ಇಲ್ಲ, ನನ್ನ ಮೇಲೆ ಸರಿ ಅಂದ್ರೆ ಇಲ್ಲ, ಬಟ್ ರೀಸನಿಂಗ್ ಕೂಡ ನನಗೆ ಅರ್ಥ ಆಗ್ತಲ್ಲ. ಯಾವುದೇ ಒಂದು ಲಿಂಕ್ ಇದ್ರೆ ಕೂಡ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಯಾರ ಮಾತು ಕೇಳಿ ಹಿಂಗ್ ಹೇಳ್ತಿದ್ರಂತ ಇಲ್ಲ, ಅದು ನೀವು ಐಡೆಂಟಿಫೈ ಮಾಡಿ. ಈಗ ಪೊಲಿಟಿಕಲಿ ಮೋಟಿವೇಟ್ ಆಗಿದೆ ಇದು. ನೀವು ನೋಡಿದ್ರೆ ಈಗ ನನ್ನ ಎಂಟೈರ್ ಟ್ವಿಟ್ಟರ್ ಅಕೌಂಟ್ ಅಥವಾ ಎಲ್ಲಿ ಏನೇ ಮಾತಾಡಿದ್ರು ಇದೇನೇ ಬರ್ತಾ ಇದೆ. ಅಂದ್ರೆ ತಮಿಳುನಾಡಲ್ಲಿ ಅಷ್ಟು ಜನರಿಗೆ ಗೊತ್ತಿಲ್ಲ ಇದೆಲ್ಲ ಯಾರು ಟಾರ್ಗೆಟ್ ಮಾಡಿ ಮಾಡ್ತಾ ಇರೋದು, ಯಾವ ಕಾರಣಕ್ಕೆ ಮಾಡ್ತಾ ಇರೋದು ಗೊತ್ತಾಗ್ತಾ ಇಲ್ಲ. ಬಟ್ ಇಟ್ ಇಸ್ ಅ ವೆರಿ ಕಂಡಮ್ನಬಲ್ ಥಿಂಗ್. ಅದಕ್ಕೆ ಲೀಗಲ್ ಆಗಿ ಏನ್ ಮಾಡಬೇಕು ನಾವು ಮಾಡ್ತೇವೆ. ಸಂದರ್ಭದಲ್ಲಿ ಕೆಲಸನ ಮಾಡ್ತಿದ್ರಿ, ಅದು ಸೇಡ್ಗೋಸ್ಕರ ಈ ರೀತಿ ಆಗ್ತದೆ ಅಂತೇಳಿ ಒಂದಷ್ಟು ಆರೋಪವನ್ನು ಕೂಡ ಮಾಡಿದ್ರು. ಅದನ್ನೇ ಹೆಣ್ಣು ಇಲ್ಲ, ಕರೆಕ್ಟ್ ಇದೆ. ಅಂದ್ರೆ ನಾನು ಇವರಿಗೆ ಲಾಸ್ಟ್ ನೋಡಿರೋದು ಬಳ್ಳಾರಿಯಲ್ಲಿ ಇವರು ಅರೆಸ್ಟ್. ನಾನು ಯಾವತ್ತು ಪೋಸ್ಟಿಂಗ್ ನಂದು ಫಸ್ಟ್ ಡೇ ಅವತ್ತು ಅವ್ರ ಅರೆಸ್ಟ್. ಅವ್ರು ಹೋದ ಮೇಲೆ ಆಗಿರುವ ರೈಟ್ಸ್ ಅನ್ನು ನಾವೇ ಕಂಟ್ರೋಲ್ ಮಾಡಿದ್ವಿ. ಅದಾದ ಮೇಲೆ CBI ಎಲ್ಲ ಇನ್ವೆಸ್ಟಿಗೇಷನ್ ನಾನೇ ಅಸಿಸ್ಟ್ ಮಾಡಿದೆ. ಅದಾದ ಮೇಲೆ ಈ ವ್ಯಕ್ತಿಯನ್ನು ನೋಡಿಲ್ಲ. ಆದ್ರೆ ಒಂದು ಮಾತ್ರ ಗೊತ್ತು, ಕರ್ನಾಟಕದ ಸಂಪತ್ತನ್ನು ಲೂಟಿ ಮಾಡಿ ಇಡೀ ಭಾರತದಲ್ಲಿ ಕರ್ನಾಟಕಕ್ಕೆ ಒಂಥರ ಕಲಂಕ ತಂದಿರುವ ಒಂದು ವ್ಯಕ್ತಿ. ಇನ್ನೂ ಕೂಡ ಸಾವಿರಾರು ವಿಷಯಗಳಲ್ಲಿ ಅವರ ಹೆಸರಿದೆ. ಅಂತ ವ್ಯಕ್ತಿ ಕರ್ನಾಟಕದ ಸಂಪತ್ತನ್ನು ಲೂಟಿ ಹೊಡೆದು ಡಿಮಾನಿಟೈಸೇಷನ್ ನಾವೆಲ್ಲ ಲೈನಲ್ಲಿ ನಿಂತು ATM ದುಡ್ಡು ತಗೊಳ್ಳುವಾಗ 500 ಕೋಟಿಗೆ ಮದುವೆ ಮಾಡಿರೋ ವ್ಯಕ್ತಿ, ಜಡ್ಜಿಗಳಿಗೆ ಬಿಟ್ಟಿಲ್ಲ ಅವರನ್ನು ಇದು ಮಾಡಲಿಕ್ಕೆ ಹೊರಟಿರೋ ವ್ಯಕ್ತಿಯನ್ನು ಅವರು ಬಂದು ಇಂಥ ಆರೋಪಗಳು ಹೇಳುವುದು, ಬಹುಶಃ ಅವರಿಗೆ ಲೈಮ್ ಲೈಟ್ ಏನೋ ಸಿಗಬೇಕು, ಅಥವಾ ಬೇರೆ ಕಡೆಯಿಂದ ಅವ್ರಿಗೆ ಇನ್ಸ್ಟ್ರಕ್ಷನ್ ಬಂದಿದೆಯೋ, ಅಥವಾ ತಮಿಳುನಾಡು ಪಾಲಿಟಿಕ್ಸ್ ಅನ್ನು ಅವ್ರು ಇನ್ವಾಲ್ವ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ರು. ಅಲ್ಲಿ ಯಾರಿಗೆ ನಮ್ಮ ಗ್ರೋತ್ ಅನ್ನು ಇಷ್ಟ ಆಗದೆ ಯಾರು ಅಲ್ಲಿ ಫೇಲಿಯರ್ ಆಗಿ ಕೂತಿದ್ದಾರೆ ಅವರ ಒಂದು ಮಾತು ಮೇಲೆ ಇದು ನಡೀತಾ ಇದೆಯೋ ಅದು ನಾವು ನೋಡಬೇಕಾಗ್ತದೆ. ನನಗೆ ಬಹಳ ಸರ್ಪ್ರೈಸಿಂಗ್ ಆಗಿದೆ. ಯಾರ ಮಾತು ಸರ್ ಅದು? ಸರ್ ಯಾರ ಮಾತು ಕೇಳಿದಾರೆ ಅಂತ ಅನ್ಸುತ್ತೆ ನಿಮಗೆ? ಇಲ್ಲ, ನನ್ನ ಮೇಲೆ ಸರಿ ಅಂದ್ರೆ ಇಲ್ಲ, ಬಟ್ ರೀಸನಿಂಗ್ ಕೂಡ ನನಗೆ ಅರ್ಥ ಆಗ್ತಲ್ಲ. ಯಾವುದೇ ಒಂದು ಲಿಂಕ್ ಇದ್ರೆ ಕೂಡ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಯಾರ ಮಾತು ಕೇಳಿ ಹಿಂಗ್ ಹೇಳ್ತಿದ್ರಂತ ಇಲ್ಲ, ಅದು ನೀವು ಐಡೆಂಟಿಫೈ ಮಾಡಿ. ಈಗ ಪೊಲಿಟಿಕಲಿ ಮೋಟಿವೇಟ್ ಆಗಿದೆ ಇದು. ನೀವು ನೋಡಿದ್ರೆ ಈಗ ನನ್ನ ಎಂಟೈರ್ ಟ್ವಿಟ್ಟರ್ ಅಕೌಂಟ್ ಅಥವಾ ಎಲ್ಲಿ ಏನೇ ಮಾತಾಡಿದ್ರು ಇದೇನೇ ಬರ್ತಾ ಇದೆ. ಅಂದ್ರೆ ತಮಿಳುನಾಡಲ್ಲಿ ಅಷ್ಟು ಜನರಿಗೆ ಗೊತ್ತಿಲ್ಲ ಇದೆಲ್ಲ ಯಾರು ಟಾರ್ಗೆಟ್ ಮಾಡಿ ಮಾಡ್ತಾ ಇರೋದು, ಯಾವ ಕಾರಣಕ್ಕೆ ಮಾಡ್ತಾ ಇರೋದು ಗೊತ್ತಾಗ್ತಾ ಇಲ್ಲ. ಬಟ್ ಇಟ್ ಇಸ್ ಅ ವೆರಿ ಕಂಡಮ್ನಬಲ್ ಥಿಂಗ್. ಅದಕ್ಕೆ ಲೀಗಲ್ ಆಗಿ ಏನ್ ಮಾಡಬೇಕು ನಾವು ಮಾಡ್ತೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.